10 rupees ರಾಯಲ್ಟಿ ಕೊಡೋದಂದ್ರೆ ವಿತ್ ಮಿನಿಮಮ್ ರೇಟ್ ಆಫ್ rupees 50,000 50,000 ರೂಪಾಯಿ ಮಿನಿಮಮ್ ರೇಟ್ ಕೊಡಬೇಕು ಅಂತ. ಓಕೆ, ಅದು ಹೆಂಗಪ್ಪ ಅಂತಂದ್ರೆ ನೆಕ್ಸ್ಟ್ 2 ಇಯರ್ಸ್ ಮಿನಿಮಮ್ ರೇಟ್ ಗಿಂತ ಕಡಿಮೆ ಏನಾದ್ರು ರಾಯಲ್ಟಿ ಅಂತಂದ್ರೆ 2 ವರ್ಷ ಅವಕಾಶ ಕೊಡ್ತಾರೆ ರಿಕ್ವೈರ್ ಮಾಡ್ಬೇಕಾ. 2 ವರ್ಷ ಹೆಂಗ್ ಕೊಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ 5,000 ರೂಪಾಯಿ ಅಷ್ಟೇ ಲಿಮಿಟ್ ಇರುತ್ತೆ, ಅದಕ್ಕಿಂತ ಮೇಲೆ ಯಾವುದೇ ರಿಕ್ವೈರಿನೂ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತ. ಓಕೆ, ಅದರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಯಾವ ವರ್ಷ ಸ್ಟ್ರೈಕ್ ಆಗಿರುತ್ತೆ ಆ ವರ್ಷ ಸ್ಟ್ರೈಕಿನ ಪೀರಿಯಡಿನ ಪ್ರಪೋರ್ಷನೇಟ್ ನಿಮಗೆ ಮಿನಿಮಮ್ ರೇಟ್ ಅನ್ನು ರಿಡ್ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಓಕೆ, ಈಗ 1989 ಸ್ಟ್ರೈಕ್ ಆಗ್ತೈತಿ. ಸ್ಟ್ರೈಕ್ ಆದಾಗ ಏನಾಗ್ತದೆ ಪೀರಿಯಡಿನ ಪ್ರಪೋರ್ಷನೇಟ್ ಇರುತ್ತೆ. ಮಿನಿಮಮ್ ರೇಟ್ ನಮಗೆ 50,000 ಇರುತ್ತೆ, ಆ 50,000ಕ್ಕೆ ನಾನು ಮಾಡಿದ್ರೆ ಪೀರಿಯಡಿನ ಪ್ರಪೋರ್ಷನೇಟ್ ಅಂದ್ರೆ 3 ತಿಂಗಳು ಅಷ್ಟೇ, ಒಂದು ವರ್ಷಕ್ಕೆ ನಾವು 12 ತಿಂಗಳು 3 ಡೇಟ್ ರಿಟರ್ನ್ ಮಾಡಿದ್ರೆ 12,500 ನಮ್ಗೆ ಏನು ಮಾಡ್ತೀವಿ ಅಂದ್ರೆ ರಿಡ್ಯೂಸ್ ಮಾಡ್ಕೊತೀವಿ ಮಿನಿಮಮ್ ರೇಟ್. 50,000 12,500 ನಾವು ರಿಡ್ಯೂಸ್ ಮಾಡಿದ್ರೆ ಅದು ಸ್ಟ್ರೈಕ್ ಆದ ವರ್ಷದ 3 ತಿಂಗಳು ಸ್ಟ್ರೈಕ್ ಆಗಿತ್ತು. ಓಕೆ, ಆ ವರ್ಷದ ಮಿನಿಮಮ್ ರೇಟ್ 30,500 ಆಗಿತ್ತು. ಓಕೆ, ಅದರ ಜೊತೆ ಸ್ಟಾರ್ಟ್ ಮಾಡ್ತೀವಿ ನಾವು. ನೋಡ್ರಿ, 1ನೇ ವರ್ಷ ಏನಾಗಿತ್ತು ಅಂದ್ರೆ 4,000 ಯೂನಿಟ್ ಅಷ್ಟ ಸೇಲ್ ಆಗಿತ್ತು. ಓಕೆ, 4,000 ಯೂನಿಟ್ಗೆ ನಾವು ರಾಯಲ್ಟಿ ಅಟ್ 10 rupees ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, 40,000 ಆಯಿತು. ಮಿನಿಮಮ್ ರೇಟ್ ಆವರೇಜ್ 50,000 ಪೇ ಮಾಡಿದ್ವಿ. ಓಕೆ, ನಮ್ಗೆ ಮಿನಿಮಮ್ ರೇಟ್ 50,000 ಇದ್ದಾಗ 5,000 ನಾವು ರಾಯಲ್ಟಿ ಆಗಬೇಕಿತ್ತು, ಅದು 40,000 ಅಷ್ಟೇ ಆಯಿತು. ಏನಾಗ್ತದೆ 10,000 ನಮ್ಗೆ ಡೆಫಿಸಿಟ್ ಆಯಿತು. ಆ ವರ್ಷ 10,000 ಡೆಫಿಸಿಟ್ ಆಯ್ತಲ್ಲ, ಯಾವುದು ರಿಕವರಿ ಇರಲಿಲ್ಲ, ನಾಟ್ ರಿಕವರಿ ಇರಲಿಲ್ಲ. ಆಸ್ ಇಟ್ ಈಸ್ ನಮ್ಗೆ ಮಿನಿಮಮ್ ರೇಟ್ ಏನಿತ್ತು ಅದು ಅಮೌಂಟನ್ನು ಪೇ ಮಾಡಿದ್ವಿ. ಈಗ 2ನೇ ವರ್ಷ ಬಂದ್ವಿ, 4,600 ಯೂನಿಟ್ ಸೇಲ್ ಸಿಗ್ತದೆ. ಅದಕ್ಕೆ ಇಂಟು 10 rupees ರಾಯಲ್ಟಿ ಕಂಪ್ಲೀಟ್ ಮಾಡ್ತೀವಿ. 46,000 ರಾಯಲ್ಟಿ ಹೋಗ್ತೀವಿ. ಓಕೆ, 46,000 ರಾಯಲ್ಟಿ ಅಂತಂದ್ರೆ ಸೇಮ್ ಮಿನಿಮಮ್ ರೇಟ್ 50,000 ಕೊಡಬೇಕಿತ್ತು. ಮತ್ತೆ ವಾಪಸ್ ಡೆಫಿಸಿಟ್ ಆಗಿ ಎಷ್ಟಂದ್ರೆ 50,000 ಮೈನಸ್ ಮಾಡಿ 6,000 ನಮಗೆ ಡೆಫಿಸಿಟ್ ಆಗಿ. ಆ ವರ್ಷ ಕೂಡ ರಿಕವರಿ ಇಲ್ಲ, ನಾಟ್ ರಿಕವರಿ ಇಲ್ಲ, ಡೈರೆಕ್ಟ್ ಏನಾಗುತ್ತಂದ್ರೆ 50,000 rupees ಅಮೌಂಟ್ನ ಮಿನಿಮಮ್ ರೇಟ್ ನಾವು ಅಮೌಂಟ್ ಪೇ ಮಾಡಬೇಕಿತ್ತು. 3ನೇ ವರ್ಷ ಬಂದ್ವಿ 5% ರಿಟರ್ನ್ಸ್ ನಮಗೆ ಸೇಲ್ ಆಗೈತಿ. ಓಕೆ, ಆ ವರ್ಷ ರಾಯಲ್ಟಿ 58,000 ಆಗಿದೆ. ಓಕೆ, 58,000 ರಾಯಲ್ಟಿ ಆದರೆ ಮಿನಿಮಮ್ ರೇಟ್ ಆಗಿ 50,000 ಕೊಡಬೇಕು. ಓಕೆ, ಮತ್ತೆ ಇನ್ನೂ ಒಂದು ಕಂಡೀಷನ್ ಏನು ಹೇಳಿದ್ರು, ಹಿಂದಿನ ವರ್ಷದ ಡೆಫಿಸಿಟ್ಗಳನ್ನು ರಿಕವರಿ ಮಾಡ್ಕೊಳ್ಳೋಕೆ 2 ವರ್ಷ ಲಾಸ್ಟ್ ಕೊಟ್ಟಿದ್ವಿ. ಓಕೆ, 1ನೇ ವರ್ಷ 10,000 ಡೆಫಿಸಿಟ್ನ ರಿಕವರಿ ಮಾಡಿ 1, 2 ಈ ವರ್ಷ ಕೊನೆಯ ಚಾನ್ಸ್ ಇತ್ತು ರಿಕವರಿ ಮಾಡ್ಕೊಳ್ಳೋ ಚಾನ್ಸ್. ನಮಗೆ 2,000 ರೂಪಾಯಿ ಅವಕಾಶ ಇದ್ರೂ ಕೂಡ 2,000 ರಿಕವರಿ ಮಾಡ್ಕೊಳ್ಳೋಕೆ ಆಗಂಗಿಲ್ಲ. ಯಾಕಂದ್ರೆ ಅವರು ಕಂಡೀಷನ್ ಕೊಟ್ಟಿದ್ರು, ಅವರು ರಿಕವರಿ ಮಾಡ್ಕೊಳ್ಳೋಕೆ ಇನ್ ದ ಎಕ್ಸ್ಟೆಂಟ್ ಆಫ್ 5,000 rupees ಓನ್ಲಿ. 5,000 ವರ್ಷ ನೀವು ರಿಕವರಿ ಮಾಡ್ಕೊಳ್ಳೋ ಸಾಧ್ಯತೆ ಐತಿ. 2,000 ಎಕ್ಸೆಸ್ ಮಾಡಿದ್ರೆ 2,000 ಮಾಡ್ಕೊಳ್ಳೋ ಸಾಧ್ಯವಿಲ್ಲ. ಜಸ್ಟ್ 5,000 ವರ್ಷ ರಿಕವರಿ ಮಾಡ್ಕೊಂಡು ಕೊಟ್ಟಾರೆ. 5,000 ರಿಕವರಿ ಮಾಡ್ಕೊಳ್ಳಿ, ಮತ್ತೆ 10,000 ರಿಕವರಿ ಮಾಡ್ಕೊಳ್ಳೋಕೆ 1, 2, 2 ವರ್ಷ ಕೊನೆಯ ಅವಕಾಶ ಇರೋದ್ರಿಂದ ಈ 5,000 ನಾನು ಕೊಡೋದು ಎಂಟ್ರಿ ಮಾಡಿದ್ವಿ. ಆ ರೀತಿ 58,000 5,000 ಲೆಸ್ ಮಾಡಿದ್ವಿ. 53,000 ನಾವು ಅಮೌಂಟ್ ಪೇ ಮಾಡಬೇಕಾಗಿತ್ತು. ಓಕೆ, ಈಗ 4th ಇಯರ್ 1989 ಸ್ಟ್ರೈಕ್ ಆಯಿತು. ಓಕೆ, ಆ ವರ್ಷ 4,500 ಯೂನಿಟ್ಸ್ ಸೇಲ್ ಆಯಿತು. ರಾಯಲ್ಟಿನ 45,000 ರಾಯಲ್ಟಿ ನಮ್ಗೆ ಕ್ಯಾಲ್ಕುಲೇಟ್ ಆಯಿತು. ಈಗ 10 rupees ಮಾಡಿದ್ರೆ 45,000. ಅದಾದ್ಮೇಲೆ ಮಿನಿಮಮ್ ರೇಟ್ನ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ ವರ್ಷ 50,000 ಇಂಟು 300 ಮಾಡಿದ್ರೆ 12,500 ನಾವು 40,000 ಲೆಸ್ ಮಾಡಿದ್ರೆ 30,500 ನಾವು ಮಿನಿಮಮ್ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಷ್ಟೇ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಮಿನಿಮಮ್ ರೇಟ್ಗಿನ ರಾಯಲ್ಟಿ ಹೆಚ್ಚಿಗೆ ಬರುತ್ತೆ. ಮಿನಿಮಮ್ ರೇಟ್ 30,500 ಇತ್ತು, ಅದಕ್ಕೆ ರಾಯಲ್ಟಿ ಹೆಚ್ಚಿಗೆ ಬರುತ್ತೆ. 7,500 ನಮ್ಗೆ ಜಾಸ್ತಿನೇ ಇದೆ. ಓಕೆ, ಇನ್ನೊಂದು ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಅಂತಂದ್ರೆ 5,000 ವರ್ಷ ನಾವು ರಿಕವರಿ ಮಾಡ್ಬೇಕು ಸಾಧ್ಯ ಇದೆ. ಇಲ್ಲಿ ನೋಡ್ಬೋದು 4,000 ಡೆಫಿಸಿಟ್ ಆಲ್ರೆಡಿ ಇತ್ತು. ಇದನ್ನ ನೋಡ್ಬೇಕು 1, 2 ವರ್ಷ ನಮಗೆ ಚಾನ್ಸ್ ಇತ್ತು, ಕೊನೆಯ ವರ್ಷ ಆಗಿತ್ತು. ಮತ್ತೆ ಮ್ಯಾಕ್ಸಿಮಮ್ 5,000 ನಮ್ಗೆ ಅವೈಲೇಬಲ್ ಅಮೌಂಟ್ 7,500 ಇತ್ತು. ಕ್ಯಾಲ್ಕುಲೇಟ್ ಮಾಡಬೇಕು. 4,000 ನಾವು ರಿಕವರಿ ಮಾಡ್ಕೊಂಡು ಯಾವುದೇ ರಿಕವರಿ ನಾಟ್ ರಿಕವರಿ ಇರಲಿಕ್ಕಿಲ್ಲ. 45,000 1 4,000 ಲೆಸ್ ಮಾಡಿದ್ರೆ 21,000 ನಾವು ಅಮೌಂಟನ್ನು ಪೇ ಮಾಡಿದ್ವಿ. ಇನ್ನು ಕೊನೆಯ ವರ್ಷ 1990 ಒಳಗೆ 5,400 ಯೂನಿಟ್ಸ್ ನಮ್ಗೆ ಸೇಲ್ ಆಗಿದೆ. 5,400 ಯೂನಿಟ್ಸ್ ಸೇಲ್ ಆಗಿದ್ರೆ ಇಂಟು 10 rupees ಮಾಡಿದ್ರೆ